ಕೊಟ್ಟಿದ್ದಾರೆ ಸರ್. ಯಾವಾಗ? ಇವತ್ತು ಉತ್ತಮ ರಸ್ತೆ ಬೇಕಾದ್ರೆ ಗ್ಯಾರಂಟಿಗಳನ್ನು ಬೇಕಾದ್ರೆ ಬಂದ್ ಮಾಡ್ತೀವಿ. ಅವ್ರು ಸಲಹೆ ಮಾಡ್ತಾರೆ, ಬಟ್ ಆದರೆ ನಾವು ಗ್ಯಾರಂಟಿ ಸ್ಕೀಮ್ಗಳನ್ನು ಪುಟ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಇವತ್ತು ನೋಡಿ, ಮುಂಡರಗಿ ತಾಲೂಕು 4 ಕೋಟಿ ವೆಚ್ಚದಲ್ಲಿ ನಾವು ಕನಕಬ ಸಮುದಾಯ ಭವನ ನಿರ್ಮಾಣ ಮಾಡ್ತಾ ಇದ್ದೀವಿ. ಇವತ್ತು ಹಣ ಇರಲಿಲ್ಲ ಅಂತಂತಂದ್ರೆ ಇದನ್ನೆಲ್ಲ ಮಾಡೋಕ್ಕಾಗ್ತಿತ್ತ? ಮತ್ತು ಈ ಬಾರಿ ಎಲ್ಲ ಕ್ಷೇತ್ರಗಳಿಗೂ 50 ಕೋಟಿ ಕೊಡಬೇಕು ಅಂತೇಳಿ 8,000 ಕೋಟಿ ಎಲ್ಲ ಕ್ಷೇತ್ರಗಳಿಗೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಮೀಸಲಾಗಿಟ್ಟಿದ್ದಾರೆ. ಮತ್ತು ಬೆಂಗಳೂರು ನಗರಕ್ಕೆ ಅಂತ ಪ್ರತ್ಯೇಕವಾಗಿ 2,000 ಕೋಟಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ. ಅಭಿವೃದ್ಧಿ ಕಾಮಗಾರಿ ಕುಂಠಿತ ಆಗಿರೋದು ಅಂಥದ್ದು ತಪ್ಪು ಕಲ್ಪನೆ. ಸೊ ಅಭಿವೃದ್ಧಿ ಕಾರ್ಯಕ್ರಮ ನಡೀತಿದೆ. ಮತ್ತು ನಮ್ಮ ಪಕ್ಷ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಮತ್ತು ಪಕ್ಷ ಕೂಡ ಹೇಳಿದೆ, ಗ್ಯಾರಂಟಿ ಸ್ಕೀಮ್ಗಳನ್ನು ನಿಲ್ಲಿಸಲ್ಲ, 5 ವರ್ಷಗಳು ಕೂಡ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತೇವೆ. ಕೂಡ ಮತ್ತು ನಿಮ್ಮದೇ ಆದಂಥ ಶಾಸಕರು ಒಂದು ಚರಂಡಿ ಮಾಡೋಕ್ಕೂ ಕೂಡ ರೊಕ್ಕ ಇಲ್ಲ, ಅನುದಾನ ಇಲ್ಲ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಈಗಾಗಲೇ ನಿಮ್ಮ ಗಮನಕ್ಕೂ ಇದೆ. ಇಲ್ಲ, ಅವರು ಏನು ಮಾಡ್ತಿದ್ದಾರೆ ಅಂತಂತಂದರೆ 2013 ಮತ್ತು 2018 ತಂದೆಯವರು ಮುಖ್ಯಮಂತ್ರಿಯಾಗಿದ್ದಾಗ ಎಷ್ಟು ಅನುದಾನ ಸಿಗ್ತಿತ್ತು ಅದಕ್ಕೆ ಕಂಪೇರ್ ಮಾಡ್ತಿದ್ದಾರೆ. ಆದರೆ BJP ಅವ್ರ ಕಾಲದಲ್ಲಿ ಎಷ್ಟು ಅನುದಾನ ಬಂತು ಅಂತ ನೋಡಬೇಕು. BJP ಅವ್ರ ಕಾಲದಲ್ಲಿ ಬಹಳ ಕಮ್ಮಿ ಅನುದಾನ ಬಂತು. ಸೊ ಅವ್ರಿಗೆ ಹೋಲಿಸಿದ್ರೆ ನಾವು ಸರಿಯಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಚೆನ್ನಾಗೇ ಮಾಡ್ತಿದ್ದೀವಿ, ಹೆಚ್ಚು ಅನುದಾನ ಕೊಟ್ಟಿದ್ದೀವಿ. ಈಗಾಗಲೇ 25 ಕೋಟಿ ಎಲ್ಲ ಕ್ಷೇತ್ರಗಳಿಗೂ ಕೊಟ್ಟಿದ್ದಾರೆ. ಮತ್ತು ಈ ವರ್ಷ ಕೂಡ ಬಜೆಟ್ನಲ್ಲಿ 50 ಕೋಟಿ ಎಲ್ಲ ಕ್ಷೇತ್ರಗಳು ಕೊಡಬೇಕು ಅಂತ ಹೇಳಿ ಮೀಸಲಾಗಿಟ್ಟಿದ್ದಾರೆ. ಸೊ ಹಾಗಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಿದೆ. ಯಾವ ಕಾರ್ಯಕ್ರಮ ಕೂಡ ನಿಂತಿಲ್ಲ. ಯಾವಾಗ? ಇವತ್ತು ಉತ್ತಮ ರಸ್ತೆ ಬೇಕಾದ್ರೆ ಗ್ಯಾರಂಟಿಗಳನ್ನು ಬೇಕಾದ್ರೆ ಬಂದ್ ಮಾಡ್ತೀವಿ. ಅವ್ರು ಸಲಹೆ ಮಾಡ್ತಾರೆ, ಬಟ್ ಆದರೆ ನಾವು ಗ್ಯಾರಂಟಿ ಸ್ಕೀಮ್ಗಳನ್ನು ಪುಟ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಇವತ್ತು ನೋಡಿ, ಮುಂಡರಗಿ ತಾಲೂಕು 4 ಕೋಟಿ ವೆಚ್ಚದಲ್ಲಿ ನಾವು ಕನಕಬ ಸಮುದಾಯ ಭವನ ನಿರ್ಮಾಣ ಮಾಡ್ತಾ ಇದ್ದೀವಿ. ಇವತ್ತು ಹಣ ಇರಲಿಲ್ಲ ಅಂತಂತಂದ್ರೆ ಇದನ್ನೆಲ್ಲ ಮಾಡೋಕ್ಕಾಗ್ತಿತ್ತ? ಮತ್ತು ಈ ಬಾರಿ ಎಲ್ಲ ಕ್ಷೇತ್ರಗಳಿಗೂ 50 ಕೋಟಿ ಕೊಡಬೇಕು ಅಂತೇಳಿ 8,000 ಕೋಟಿ ಎಲ್ಲ ಕ್ಷೇತ್ರಗಳಿಗೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಮೀಸಲಾಗಿಟ್ಟಿದ್ದಾರೆ. ಮತ್ತು ಬೆಂಗಳೂರು ನಗರಕ್ಕೆ ಅಂತ ಪ್ರತ್ಯೇಕವಾಗಿ 2,000 ಕೋಟಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ. ಅಭಿವೃದ್ಧಿ ಕಾಮಗಾರಿ ಕುಂಠಿತ ಆಗಿರೋದು ಅಂಥದ್ದು ತಪ್ಪು ಕಲ್ಪನೆ. ಸೊ ಅಭಿವೃದ್ಧಿ ಕಾರ್ಯಕ್ರಮ ನಡೀತಿದೆ. ಮತ್ತು ನಮ್ಮ ಪಕ್ಷ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಮತ್ತು ಪಕ್ಷ ಕೂಡ ಹೇಳಿದೆ, ಗ್ಯಾರಂಟಿ ಸ್ಕೀಮ್ಗಳನ್ನು ನಿಲ್ಲಿಸಲ್ಲ, 5 ವರ್ಷಗಳು ಕೂಡ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತೇವೆ. ಕೂಡ ಮತ್ತು ನಿಮ್ಮದೇ ಆದಂಥ ಶಾಸಕರು ಒಂದು ಚರಂಡಿ ಮಾಡೋಕ್ಕೂ ಕೂಡ ರೊಕ್ಕ ಇಲ್ಲ, ಅನುದಾನ ಇಲ್ಲ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಈಗಾಗಲೇ ನಿಮ್ಮ ಗಮನಕ್ಕೂ ಇದೆ. ಇಲ್ಲ, ಅವರು ಏನು ಮಾಡ್ತಿದ್ದಾರೆ ಅಂತಂತಂದರೆ 2013 ಮತ್ತು 2018 ತಂದೆಯವರು ಮುಖ್ಯಮಂತ್ರಿಯಾಗಿದ್ದಾಗ ಎಷ್ಟು ಅನುದಾನ ಸಿಗ್ತಿತ್ತು ಅದಕ್ಕೆ ಕಂಪೇರ್ ಮಾಡ್ತಿದ್ದಾರೆ. ಆದರೆ BJP ಅವ್ರ ಕಾಲದಲ್ಲಿ ಎಷ್ಟು ಅನುದಾನ ಬಂತು ಅಂತ ನೋಡಬೇಕು. BJP ಅವ್ರ ಕಾಲದಲ್ಲಿ ಬಹಳ ಕಮ್ಮಿ ಅನುದಾನ ಬಂತು. ಸೊ ಅವ್ರಿಗೆ ಹೋಲಿಸಿದ್ರೆ ನಾವು ಸರಿಯಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಚೆನ್ನಾಗೇ ಮಾಡ್ತಿದ್ದೀವಿ, ಹೆಚ್ಚು ಅನುದಾನ ಕೊಟ್ಟಿದ್ದೀವಿ. ಈಗಾಗಲೇ 25 ಕೋಟಿ ಎಲ್ಲ ಕ್ಷೇತ್ರಗಳಿಗೂ ಕೊಟ್ಟಿದ್ದಾರೆ. ಮತ್ತು ಈ ವರ್ಷ ಕೂಡ ಬಜೆಟ್ನಲ್ಲಿ 50 ಕೋಟಿ ಎಲ್ಲ ಕ್ಷೇತ್ರಗಳು ಕೊಡಬೇಕು ಅಂತ ಹೇಳಿ ಮೀಸಲಾಗಿಟ್ಟಿದ್ದಾರೆ. ಸೊ ಹಾಗಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಿದೆ. ಯಾವ ಕಾರ್ಯಕ್ರಮ ಕೂಡ ನಿಂತಿಲ್ಲ. ಬದಲಾವಣೆ ವಿಚಾರ ಸಾಕು.